ಮಹಿಳೆಯರಿಗೆ ಉಚಿತ HPV ಲಸಿಕೆ ಭಾರತ್ ಆಸ್ಪತ್ರೆಯಲ್ಲಿ ಅಭಿಯಾನಕ್ಕೆ ಚಾಲನೆ. ಕೊಡೋ ಹಾಗೆ ಆ ಭಗವಂತ ಶಕ್ತಿ ತುಂಬಲಿ. ಮಕ್ಕಳು ಎಸ್ಪೆಷಲಿ ಥ್ಯಾಲಸೀಮಿಯಾ, ಈ ಬೋನ್ ಮ್ಯಾರೋ ಕ್ಯಾನ್ಸರ್ಸ್, ಇಂಥ ಮಕ್ಕಳಿಗೆ ದುಡ್ಡಿಲ್ಲ ಅಂತ ಹೇಳಿ ನಾವು ಎಷ್ಟೋ ಸೋಷಿಯಲ್ ಮೀಡಿಯಾಗಳಲ್ಲಿ ವಿಡಿಯೋ ಮಾಡಿ ದುಡ್ಡನ್ನ ಎತ್ತಿ ಅವ್ರಿಗೆಲ್ಲ ಬಹಳ ಅವರು ಬದುಕು ಬಹಳ ಕಷ್ಟ. ಅಂತ ಮಕ್ಕಳಿಗೆ ನೀವೆಲ್ಲರೂ CSR ಫಂಡಲ್ಲಿ ದುಡ್ಡು ತೆಗಿತೀರೋ ಅಥವಾ ಸ್ಪಾನ್ಸರ್ಸ್ ಎಲ್ಲ ಮಾಡ್ತಿರೋ ಆ ಮಕ್ಕಳಿಗೆ ನೀವೆಲ್ಲ ಉಚಿತವಾಗಿ ಅವರನ್ನ ಚಿಕಿತ್ಸೆ ಕೊಟ್ಟು ಆ ಮಕ್ಕಳನ್ನ ಉಳಿಸಿದ್ರೆ ಸಾಕು. ನಿಮ್ಮ ಭಾರತ್ ಹಾಸ್ಪಿಟ್ಲು ಒಂದಲ್ಲ 10-100 ಫೋಲ್ಡ್ ಬೆಳೆಯುತ್ತೆ. ಕೊಡೋ ಕೈ ಯಾವತ್ತೂ ಬರಿದಾಗಲ್ಲ. ಯಾವಾಗಲೂ ₹1 ನಾವು ಕೊಟ್ರೆ ₹100 ಭಗವಂತ ನಮ್ಗೆ ವಾಪಸ್ ಕೊಡ್ತಾನೆ. ಮತ್ತೆ ಇಲ್ಲಿ ಕೆಲಸ ಮಾಡ್ತಿರುವಂತ ಎಲ್ಲಾ ಮಹಿಳೆಯರಿಗೂ ಅವರಿಗೆ ಉಚಿತವಾಗಿ ನೀವು ಏನೇ ನೀವು ಡ್ರೈವ್ ಮಾಡಿದ್ರು ಫಸ್ಟ್ ನಿಮ್ಮಲ್ಲಿ ಕೆಲಸ ಮಾಡ್ತಾ ಇರೋ ಹೆಣ್ಮಕ್ಳಿಗೆ ಫಸ್ಟ್ ಕೊಡಿ. ಯಾಕಂದ್ರೆ ಅವರೇ ಪಬ್ಲಿಸಿಟಿ ಸ್ವಾರ್ಥ ಇಲ್ದಿರ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೊಟ್ರೆ 90, 70, 90 ಈ ಗುರಿ ನಾವು ಸಾಧಿಸ್ಬಿಡ್ವಪ್ಪ ಅಂತ ಹೇಳಿದ್ರೆ ಸರ್ವೈಕಲ್ ಕ್ಯಾನ್ಸರ್ ಕಂಪ್ಲೀಟ್ ಎಲಿಮಿನೇಷನ್. ಸ್ಮಾಲ್ ಪಾಕ್ಸ್ ಅಂತ ಕೆಲವರು ಕೇಳಿರಬಹುದು, ಇಲ್ಲಿ ಚಿಕ್ಕ ದಡಾರ ಅಥವಾ ಏನೋ ಹೇಳ್ತಾ ಇದ್ರು, ಆ ತರ ಅದನ್ನ ಕಂಪ್ಲೀಟ್ ವರ್ಲ್ಡ್ ಇಂದ ನಾವು ಎರಾಡಿಕೇಟ್ ಮಾಡ್ಬಿಟ್ಟಿದೀವಿ. ಅಂತದ್ರಲ್ಲಿ ಕ್ಯಾನ್ಸರ್ ನ ಎಲಿಮಿನೇಟ್ ಮಾಡಬಹುದು ಅನ್ನೋ ಒಂದು ಕಾನ್ಸೆಪ್ಟೇ ಒಂದು ಬಹಳ ಆಶ್ಚರ್ಯ, ಆಕ್ಚುಲಿ ಬಹಳ ರೋಮಾಂಚಕ ಅನ್ಸುತ್ತೆ ಕೇಳಲಿಕ್ಕೆ. ಕ್ಯಾನ್ಸರ್ ನ ಎಲಿಮಿನೇಟ್ ಮಾಡಬಹುದಾ ಅಂತ, ಬಟ್ ಮಾಡಬಹುದು. ಆ ನಿಟ್ಟಿನಲ್ಲಿ ನಾವು ಭಾರತದಲ್ಲಿ ನೋಡಿದ್ರೆ ಆ ಗುರಿ ತಲುಪಲಿಕ್ಕೆ ನಾವಿನ್ನು ಬಹಳಷ್ಟು ದೂರದಲ್ಲಿದ್ದೀವಿ. ಇತ್ತೀಚೆಗೆ ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಮತ್ತೆ ನಮ್ಮ ಕರ್ನಾಟಕ ಗವರ್ಮೆಂಟ್ ಇಂದ HPV ಫ್ರೀ ವ್ಯಾಕ್ಸಿನೇಷನ್ ಕ್ಯಾಂಪೇನ್ ಶುರು ಮಾಡಿದ್ದಾರೆ ಇತ್ತೀಚೆಗೆ. ಬಟ್ ನಮ್ಮ ಪಾಪ್ಯುಲೇಷನ್ಗೆ ಬರೀ ಗವರ್ಮೆಂಟ್ ಇಂದ ಮಾಡಿದ್ರೆ ಸಾಲದು, ನಾವೆಲ್ಲರೂ ಸಹ ಅದಕ್ಕೆ ಒಗ್ಗೂಡ್ಬೇಕು. ಆ ನಿಟ್ಟಿನಲ್ಲಿ ನಾವು ಭಾರತ್ ಹಾಸ್ಪಿಟಲ್ ಅವ್ರು ಮಾಡ್ತಾ ಇರೋದು ಒಂದು ಸಣ್ಣ ಒಂದು ಹೆಜ್ಜೆ ಅಂತ ನಾನು ಅನ್ಕೊಂತೀನಿ. ಬಟ್ ಇದು ಒಂದು ಸಾಮಾಜಿಕ ಚಳುವಳಿಯಾಗಿ ಕನ್ವರ್ಟ್ ಆಗಿ ಎಲ್ಲರೂ ಈ ರೀತಿ ಮುಂದೆ ಬಂದು ನಮ್ಮ ಮಹಿಳೆಯರಿಗೆ, ನಮ್ಮ ಚಿಕ್ಕ ಮಕ್ಕಳಿಗೆ, ಹೆಣ್ಮಕ್ಳಲ್ಲಿ ಆಕ್ಚುಲಿ ಡೋಸೇಜ್ ಹೇಳ್ಬೇಕು, ಎಲ್ಲರಿಗೂ ಗೊತ್ತಿರುತ್ತೆ. ಜಸ್ಟ್ ರಿಮೈಂಡ್ ಯು, 9 ರಿಂದ 15 ವರ್ಷದ ಹೆಣ್ಮಕ್ಳಿಗೆ 2 ಡೋಸ್ ಸಾಕು.